ಕನಕಪುರ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಕೇವಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಷ್ಟೇ ಲೋಕಸಭಾ ಸದಸ್ಯರಲ್ಲ, ಅವರು ಇಡೀ ರಾಜ್ಯದಲ್ಲಿ ತಮ್ಮ ಸೇವೆಯ ಮೂಲಕ ಹೆಸರು ಮಾಡಿರುವ ವ್ಯಕ್ತಿಯಾಗಿದ್ದಾರೆ. ಇಂತಹವರ ಭಾವಚಿತ್ರವನ್ನು ಟಿ.ಬೇಕುಪ್ಪೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟಿರುವುದು ಖಂಡನೀಯ ವಿಚಾರವೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ. ನಾಗರಾಜು ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ರೈಸ್ ಮಿಲ್ ಬಳಿ ಎನ್ಡಿಎ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಸರ್ಕಾರದ ಹಣ ಬಳಕೆ ಮಾಡಿಕೊಂಡು ನೂತನವಾಗಿ ನಿರ್ಮಾಣ ಮಾಡಿ ನಾಳೆ ಉದ್ಘಾಟನೆಗೆ ಗಣ್ಯರನ್ನು ಆಹ್ವಾನಿಸಿರುವ ಪತ್ರಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಭಾವಚಿತ್ರವನ್ನು ಕೈಬಿಟ್ಟಿರುವುದು ಖಂಡನೀಯವೆಂದರು. ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಕೊತ್ತನೂರು ಕುಮಾರ್ ಅವರು ಮಾತನಾಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವಿನಾಶ್ ಮೆನನ್ ರವರು ಆಹ್ವಾನ ಪತ್ರಿಕೆಯಲ್ಲಿ ಆಗಿರುವ ಲೋಪಕ್ಕೆ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಹೋರಾಟವನ್ನು ಕೈಬಿಟ್ಟಿದ್ದೇವೆ. ನಾವು ಕೂಡ ನಾಳೆ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಗರ ಬಿಜೆಪಿ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ರವರು ಮಾತನಾಡಿ, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಡಿ.ಕೆ. ಸುರೇಶ್ ರವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸೋಲನ್ನು ಸಹಿಸದೆ ಅವರು ತಮ್ಮನಿಗೆ ಕನಕಪುರ ತಾಲೂಕು ಆಶ್ರಯ ಕಮಿಟಿ ಅಧ್ಯಕ್ಷರನ್ನಾಗಿ, ಹಾಗೆಯೇ ಬಗರು ಕಮಿಟಿಯ ಅಧ್ಯಕ್ಷರನ್ನಾಗಿಯೂ, ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರನ್ನಾಗಿ ಕೂಡ ಮಾಡಿರುತ್ತೀರಿ. ಹಾಗಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದ 3 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರನ್ನು ಕರಪತ್ರದಲ್ಲಿ ಮುದ್ರಿಸಿದ್ದೀರಿ. ನೀವು ಒಂದು ಪಕ್ಷದವರ ಹೆಸರನ್ನು ಹಾಕಿಸುವುದೇ ಆದರೆ ನಮ್ಮ ಪಕ್ಷದ ಲೋಕಸಭಾ ಕ್ಷೇತ್ರದ ಸದಸ್ಯರ ಹೆಸರನ್ನು ಏಕೆ ಹಾಕಿಸಲಿಲ್ಲವೆಂದು ಪ್ರಶ್ನಿಸಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶೋಭಾ ಅವರು ಮಾತನಾಡಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದನ್ನು ಏಕಾಏಕಿ ಒಂದು ದಿನಕ್ಕೆ ಮಾಡುವುದಲ್ಲ, ವಾರಗಟ್ಟಲೆ ಪೂರ್ವನಿಯೋಜಿತ ಅಂದಾಜನ್ನು ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಆದರೆ ಈವೋರವರು ತಪ್ಪನ್ನು ಸಮರ್ಥಿಸಿಕೊಳ್ಳಲು ಹೊರಟಿರುವುದು ಸರಿಯಲ್ಲವೆಂದಿದ್ದಾರೆ. ವಕೀಲರಾದ ನಂಜೇಗೌಡರವರು ಮಾತನಾಡಿ, ನಾಳೆ ಉದ್ಘಾಟನೆ ಆಗಲಿರುವ ಟಿ.ಬೇಕುಪ್ಪೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನಾ ಆಹ್ವಾನ ಪತ್ರಿಕೆಯಲ್ಲಿ ಲೋಕಸಭಾ ಸದಸ್ಯರ ಭಾವಚಿತ್ರವನ್ನು ಹಾಕದಿರುವುದು ವಿಷಾದನೀಯವಾಗಿದೆ. ಅವರು ಹಕ್ಕುಚ್ಯುತಿಯನ್ನು ಮಾಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಲೋಕಸಭೆಯಲ್ಲಿ ಹಕ್ಕುಚ್ಯುತಿಯನ್ನು ಮಂಡಿಸಬಹುದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹೆಸರು ಮತ್ತು ಭಾವಚಿತ್ರವನ್ನು ಮುದ್ರಿಸುವಂತೆ ಕರೆ ನೀಡಿದ್ದಾರೆ. ಟಿ.ಬೇಕುಪ್ಪೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಗೆ ಕನಿಷ್ಠ ಪ್ರಜ್ಞೆ ಇಲ್ಲದೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರು ಆಹ್ವಾನ ಪತ್ರಿಕೆಯಲ್ಲಿ ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಭಾವಚಿತ್ರವನ್ನು ಕೈಬಿಟ್ಟಿರುವುದನ್ನು ಖಂಡಿಸಿ ಕೂಡಲೇ ಅವರನ್ನು ಅಮಾನತುಪಡಿಸುವಂತೆ ಜೆಡಿಎಸ್ ಮುಖಂಡ ಚಿನ್ನಸ್ವಾಮಿ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಟಿ.ಬೇಕುಪ್ಪೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜಯರಾಮು ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಪಕ್ಷದ ಎನ್ಡಿಎ ಪಕ್ಷದ ಎಲ್ಲ ಮುಖಂಡರೇ, ಅಧ್ಯಕ್ಷರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಏನು ಈ ಒಂದು ಹೋರಾಟ, ಈ ಒಂದು ಕಾರ್ಯಕ್ರಮ ಬೇಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಿರುವಂಥ ಒಂದು ಉದ್ಘಾಟನಾ ಕಾರ್ಯಕ್ರಮ ಏನಿದೆಯೋ, ಇವಾಗ ಅವ್ರು ಹಾಕಿರೋದು ನಾವು ನೋಡ್ತಾ ಇರ್ಬೋದು. ಇದರೊಳಗೆ ಕರ್ನಾಟಕ ಸರ್ಕಾರದ ಚಿಹ್ನೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಅವ್ರು ಹಾಕಿರುವಂಥ ಇನ್ವಿಟೇಷನ್ ಕಾರ್ಡ್, ಈ ಕಾರ್ಡಲ್ಲಿ ಇನ್ವಿಟೇಷನ್ ಕಾರ್ಡಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಂತ ನಮೂದು ಮಾಡಿದ ಮೇಲೆ ಆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತ ಸದಸ್ಯರುಗಳನ್ನು ಈ ಪಟ್ಟಿಯಲ್ಲಿ, ಈ ಇನ್ವಿಟೇಷನ್ ಕಾರ್ಡಲ್ಲಿ ಹಾಕಬೇಕಾದಂಥ ಮೊದಲ ಕರ್ತವ್ಯ. ಆದರೆ ಇಲ್ಲಿ ತಾರತಮ್ಯ ಆಗಿದೆ. ಒಬ್ಬ MP ಗಳು ಏನು ಹಾಲಿ MP ಅವರ ಒಂದು ಫೋಟೋ ಆಗಲಿ, ಅವರ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಅಂತಂದರೆ MP ಅವರ ಫೋಟೋವನ್ನು ಸಹ ಹಾಕಬೇಕಾಗಿತ್ತು. ಒಂಥರ ಅವರಿಗೆ ಹಕ್ಕಕ್ಕೆ ಚ್ಯುತಿ ಬಂದಿದೆ. ಮತ್ತು ಸಾಲದಕ್ಕೆ ನಮ್ಮ ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನಿದ್ದಾರೋ
ಅವ್ರನ್ನ ಇಲ್ಲಿವರೆಗೂ ಯಾವುದೇ ರೀತಿ ಕನ್ಸಿಡರ್ ಮಾಡದೆ ಅವರಿಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ತಾವು ಸಹ ಉಪಸ್ಥಿತರಿರಬೇಕು, ತಮಗೆ ಈ ಜವಾಬ್ದಾರಿ ಕೊಟ್ಟಿದ್ದೀವಿ ಅನ್ನುವಂತಹ ಯಾವುದೇ ಸೌಜನ್ಯತನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರುವಂತಹ ಅಧಿಕಾರಿ, PDO ಆಗಲಿ, EO ಆಗಲಿ, ಅದು ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಮಾಡಲಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ದರಿಂದ ಮೊನ್ನೆ MP ಅವರ ಒಂದು ಹಕ್ಕಿಗೆ ಚ್ಯುತಿಯನ್ನು ತಂದಿದ್ದಾರೆ. ಈ ಪ್ರೋಟೋಕಾಲ್ ಪ್ರಕಾರ ಏನು ಇವ್ರ ಪ್ರೋಟೋಕಾಲ್ ಏನಿದೆಯೋ ಅದನ್ನ ವಿಧಾನಸೌಧದಲ್ಲಿ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಕಾರ್ಯಕ್ರಮಗಳನ್ನ ಫಸ್ಟ್ ರೂಪಿಸಬೇಕು. ತಿಳ್ಕೊಳ್ಳದೇನೆ ಅವ್ರ ಇಷ್ಟ ಬಂದಂಗೆ ಅವ್ರ ಮನೆ ಕಾರ್ಯಕ್ರಮಗಳ ಅನ್ನೋ ರೀತಿಲಿ ಇದನ್ನ ಮಾಡ್ಕೊಂಡು ಹೋದ್ರೆ ಇಲ್ಲಿ ತಾರತಮ್ಯ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಲ್ಲ, ಏಕಚಕ್ರಾಧಿಪತಿ ಆಗಿರ್ತದೆ. ತಾನು ನಮ್ದೇ ಇದೆಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡ್ತದೆ. ಪ್ರಜಾಪ್ರಭುತ್ವನೇ ಇಲ್ಲ. ಗೆದ್ದಿರುವಂತ ಒಂದು MP ಲೋಕಸಭಾ ಸದಸ್ಯರ ಒಂದು ಫೋಟೋನೇ ಹಾಕ್ಲಿಲ್ಲ ಅಂತಂದಾಗ ಅದಕ್ಕೆ ಅರ್ಥ ಇದೆಯಾ? ಇವ್ರದ್ದು ಸರ್ಕಾರಿ ಕಾರ್ಯಕ್ರಮ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಸಹ ದುಡ್ಡು ಬಂದಿದೆ, ಎಲ್ಲಾ ದುಡ್ಡುಗಳು ಬಂದಿದೆ. ಸರ್ಕಾರಿ ಕಾರ್ಯಕ್ರಮ ಅದು ಇಲ್ಲಿದೆ ಆಗಲಿ, ಸ್ಟೇಟ್ ಗೌರ್ಮೆಂಟ್ಗೆ ಆಗಲಿ ಒಂದು ಮಾನ್ಯತೆ ಕೊಡಬೇಕಾದ್ದು ಒಬ್ಬ ಲೋಕಸಭಾ ಸದಸ್ಯರಿಗೆ ಮಾಡುವಂತ ಒಂದು ಗೌರವವನ್ನ ಕೊಟ್ಟಿಲ್ಲ. ಅವ್ರ ಹಕ್ಕಿಗೆ ಚ್ಯುತಿಯನ್ನು ತಂದಿದ್ದಾರೆ. ಹಕ್ಕು ಚ್ಯುತಿನ ಮಂಡಿಸಬಹುದು. ಅವರು ಲೋಕಸಭೆಯಲ್ಲೂ ಸಹ ಒಂದು ಹಕ್ಕು ಚ್ಯುತಿನ ಮಂಡಿಸಬಹುದು. ಕನಕಪುರ ತಾಲೂಕಿನಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬರ್ತಾ ಇದೆ ಅಂತ ಲೋಕಸಭೆಯಲ್ಲೂ ಸಹ ಹಕ್ಕು ಚ್ಯುತಿನ ಮಂಡಿಸಬಹುದು. ಅವ್ರಿಗೆ ಸಾಕಷ್ಟು ಒಂದು ಅವಕಾಶ ಇದೆ. ಆದ್ರೆ ಅವರು ದೊಡ್ಡ ಮನುಷ್ಯರು. MP ಅವರು ಯಾವುದೇ ಕಾರಣಕ್ಕೂ ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡುವಂತವರಲ್ಲ. ಎಲ್ಲರೂ ಸಹ ಹೊಟ್ಟೆಲ್ ಹಾಕೊಂಡು ಹೋಗುವಂತ ಜನ ಅವರು. ಅದರಿಂದ ಮುಂದೆ ಏನು ಈ ತಾರತಮ್ಯವನ್ನ ಬಿಟ್ಟು ಜನಪ್ರತಿನಿಧಿಗಳು ಏನಿದ್ದಾರೋ ಅವರೆಲ್ಲರನ್ನೂ ಹಾಕಿ ಮುಂದೆ ನಡೆಯುವಂತ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಆಗ್ಲಿ, NDA ಪಕ್ಷದಿಂದ ಯಾರು ಗೆದ್ದಿದ್ದಾರೋ ಅವ್ರನ್ನೆಲ್ಲರನ್ನೂ ಹಾಕಿಸಿ ಈ ಕಾರ್ಯಕ್ರಮಗಳನ್ನ ಮುಂದೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ. ಮತ್ತೆ ಪಂಚಾಯತಿಯಲ್ಲಿ ಫೋಟೋ ಆಲ್ರೆಡಿ ಈಗ ಏನಾಗಿದೆ, ಒಂದು ಮನವಿ ಪತ್ರವನ್ನ ಸಹ EO ಕೊಟ್ಟಿದ್ದಾರೆ. ಈ ಮನವಿ ಪತ್ರನ ಸಹ ಅವರು ಕನ್ಸಿಡರ್ ಮಾಡಲಿಲ್ಲ. ನಾವು ಬದಲಾವಣೆ ಮಾಡ್ತೀವಿ, ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ಮೇಲೆ ಅದನ್ನ ಸರಿಪಡಿಸಬೇಕಾದಂತ ಕರ್ತವ್ಯ ಮಾನ್ಯ EO ಇರ್ತದೆ. ಅವ್ರು ಆ ಕೆಲಸನ ಮಾಡಲಿಲ್ಲ. ಅದರಿಂದ ಅದನ್ನ ಸರಿಪಡಿಸುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಮುಂದೆ ಏನು ಈ ಕನಕಪುರ ಈ ಕ್ಷೇತ್ರದಲ್ಲಿ ಕನಕಪುರ ಕಾನ್ಸ್ಟಿಟ್ಯೂನ್ಸಿಲಿ ಪಕ್ಷ ಯಾವುದು ವಿರೋಧ ಪಕ್ಷಗಳು ಇಲ್ಲ ಅಂತ ಏನ್ ತಿಳ್ಕೊಂಡಿದ್ದರೋ ಅದು ಮುಂದೆ ಒಂದು ದಿನ ಅದು ಬೃಹತ್ ಹೆಬ್ಬರವಾಗಿ ಬೆಳೆಯುತ್ತಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರೇನು ತಿಳ್ಕೊಂಡಿದ್ದಾರೆ, ಎಂದೆಂದೋ ರಾಜ ಮಹಾರಾಜರೆಲ್ಲ ಹೊರಟೋಗಿದ್ದಾರೆ. ಅದರಿಂದ ಮುಂದೆ ನಡೆಯುವಂತ ಒಂದು ಚಿಕ್ಕ ಸಸಿನೇ ನೆಕ್ಸ್ಟ್ ದೊಡ್ಡ ಮರ ಆಗುವುದು. ಅದರಿಂದ ತಾವು ತಿಳ್ಕೋಬೇಕು, ಇದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಬದಲಾವಣೆ ಆಗುತ್ತೆ, ಬದಲಾವಣೆ ಜಗದ ನಿಯಮ. ಅದರಿಂದ ಮುಂದೆ ಏನು ನಮಗೆ ಈ ತಾರತಮ್ಯವನ್ನು ಬಿಟ್ಟು ಎಲ್ಲರೂ ಸಾರ್ವಜನಿಕರಿಗಾಗ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಗೆದ್ದಿರುವಂತ ನಮ್ಮ ಲೋಕಸಭಾ ಸದಸ್ಯರಿಗೆ ಅವಮಾನ ಆಗದ ರೀತಿ ನೀವು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂಡು ಇಲ್ಲಿರುವಂತ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ಆ ಕಾರ್ಯಕ್ರಮ ಹೇಗೆ ಯಶಸ್ವಿ ಮಾಡಬೇಕು, ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅದನ್ನ ಫಸ್ಟ್ EO ಮತ್ತೆ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಕುರಿತು ಮಾತಾಡಬೇಕು. ಅದರಲ್ಲಿ ಕರೆಕ್ಟ್ ಒಪಿನಿಯನ್ ಬರಲಿಲ್ಲ ಅಂದ್ರೆ EO ಆದವರು ಅದನ್ನ CEO ಅವರ ಗಮನಕ್ಕೆ ತರಬೇಕು. ಯಾವುದೇ ಪ್ರೋಗ್ರಾಮ್ ಆದ್ರೂ ಸಡನ್ ಆಗಿ ನಾಳೆ ಬೆಳಿಗ್ಗೆ ಉದ್ಘಾಟನೆ, ಇವತ್ತು ಪಾಂಪ್ಲೆಟ್ ಹೊಡಿಸಿ ಇವತ್ತು ಹಂಚೋ ಕೆಲಸ ಯಾವುದೇ ತಾಲೂಕುಗಳಲ್ಲಿರ್ಬೋದು, ಯಾವುದೇ ತಾಲೂಕ್ ಪಂಚಾಯಿತಿಗಳಲ್ಲಿ ನಡೆಯೋದಿಲ್ಲ. ಇದೆಲ್ಲ ವಾರಗಟ್ಟಲೆ ಪ್ರೋಗ್ರೆಸ್ ಅಲ್ಲಿ ಇದ್ದು ಮಾಡುವಂತ ಕೆಲಸ ಇದೆಲ್ಲ. ಇದು EO ಹೇಳ್ತಾರೆ ಇವತ್ತು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ, CEO ಫೋನ್ ಮಾಡಿದ್ರೆ CEO ಹೇಳ್ತಾರೆ ಮೇಡಮ್ ನಮ್ಮ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಯಾವುದು ಸ್ವಂತ ಪರ್ಸನಲ್ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಓಪನ್ ಮಾಡ್ಕೊಳ್ತಾ ಇಲ್ಲ ಯಾವುದೋ ಪಕ್ಷದವರು. ಇದು ಸರ್ಕಾರಿ ಸಾರ್ವಜನಿಕರ ದುಡ್ಡಲ್ಲಿ ಕಟ್ಟಿರುವಂತ ಕಟ್ಟಡದ ಉದ್ಘಾಟನೆ. ಆ ಉದ್ಘಾಟನೆಗೆ ಒಬ್ರು MP ಅವರು ಜನಪ್ರತಿನಿಧಿ, ಜನಗಳು ಜಿಲ್ಲೆಯ ಜನಗಳು ಆರಿಸಿ ಕಳಿಸಿರುವಂತ ಜನಪ್ರತಿನಿಧಿ. ಯಾರೋ ಒಬ್ರು ಒಂದ್ 5 ಜನ ಸೇರ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡಿ ಪಕ್ಷ ಸಂಘಟನೆಗೆ ಮಾಡ್ಕೊಂಡಿರುವಂತ ಸಂಸದರಲ್ಲ ಅವರು. ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಸಿರುವಂತ ಒಬ್ರು ಹೃದಯವಂತ ಸಂಸದರು. ಅವ್ರಿಗೆ ಗೌರವ ಕೊಡ್ಬೇಕಾದಂಥದ್ದು ಅಧಿಕಾರಿಗಳು, ತಾಲೂಕಿನ ಜನತೆ ಎಲ್ಲರೂ ಕರ್ತವ್ಯ ಇದೆ. ಅದರಿಂದ ತಾಲೂಕು ಅಧಿಕಾರಿಗಳು
ಸರಿಯಾಗಿ ಏಕಪಕ್ಷೀಯವಾಗಿ ಕೆಲಸ ಮಾಡ್ದೇನೆ 2 ಪಕ್ಷ ಅಲ್ಲ 3 ಪಕ್ಷ ಅಲ್ಲ, ಸಾಮಾನ್ಯ ಜನರಂತೆ ಜನರ ಸೇವೆಗಾಗಿ ನಾವು ಸದಾ ಸಿದ್ಧ ಅನ್ನೋ ರೀತಿನಲ್ಲಿ ಕೆಲಸ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತು ರಾಜಕೀಯ ಮಾಡಕ್ಕೆ ಇಳಿದಿದ್ದಾರೆ. ಇವತ್ತು ತಾಲೂಕು ಕಚೇರಿಗಳಲ್ಲಿ ಯಾವುದೇ ಒಂದು ಫೈಲ್ಗಳು ಕೊಟ್ರೆ ಯಾವುದು ಸಾರ್ವಜನಿಕರ ಕೆಲಸ ಮಾಡ್ತಾ ಇಲ್ಲ, ಯಾವ ಪಕ್ಷ ಅನ್ನೋದನ್ನ ನೋಡಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದನೇ ಗೊತ್ತಾಗ್ತಿದೆ ಏಕಪಕ್ಷೀಯವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಬೇಕುಪ್ಪೆ ಪಂಚಾಯತಿಗೆ ಸಂಬಂಧಪಟ್ಟಂತ ಘಟನೆ ನಡೆದಿದೆಯಲ್ಲ, ಅದು ಮುಂದೆ ಮರುಕಳಿಸಬಾರ್ದು ಅಂದ್ರೆ ಇವತ್ತಿನ ದಿನಗಳಲ್ಲಿ ಇಒ ಇರ್ಬೋದು, ಸಿಇಒ ಇರ್ಬೋದು, ಇವರೆಲ್ಲ ಎಚ್ಚೆತ್ಕೊಂಡು ಇದಕ್ಕೆ ಏನು ಪರಿಹಾರ ಇದೆ ಇಮಿಡಿಯೇಟ್ ಆಗಿ ಮಾಡಿದ್ರೆ ಮಾತ್ರನೇ ನಾವು ಎಲ್ಲ ಸುಮ್ಮನೆ ಇರ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಿದೆ ಅದನ್ನ ತಿಳಿಸ್ತೀವಿ. ಮತ್ತೆ ತಾಲೂಕಲ್ಲಿ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನಸಾಮಾನ್ಯರಿಗೆ ಸಾರಿ ಹೇಳ್ಬೇಕಾಗುತ್ತೆ. ಅಧಿಕಾರಿಗಳು ಇದರಿಂದ ತುಂಬಾ ಅನುಭವಿಸ್ತೀರ. ಏಕೆಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಜನಸೇವೆ ಅಲ್ಲ, ನೀವು ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ನೀವು ಜನಾರ್ದನ ಸೇವೆ ಮಾಡ್ತಾ ಇಲ್ಲ, ಒಂದು ಪಕ್ಷದ ಸೇವೆ ಅಂತ ಮಾಡ್ತಾ ಇದ್ದೀರಾ ತಾಲೂಕಲ್ಲಿ. ದಯವಿಟ್ಟು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವುದೇ ಪಂಚಾಯತಿಗಳಲ್ಲಿ ಏನೇ ಇರ್ಬೋದು, ಪ್ರೋಟೋಕಾಲ್ ಏನಿದೆ ಅದನ್ನ ಮೇಂಟೈನ್ ಮಾಡಬೇಕು. ಮತ್ತೆ ಯಾವುದು ಏಕಪಕ್ಷೀಯವಾಗಿ ನಡಿಬಾರ್ದು ಅಂತೇಳಿ ಕೇಳ್ಕೊಳ್ತೀನಿ. ಫಸ್ಟು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದರೂ ಪಂಚಾಯತಿಗಳಲ್ಲಿ ಮೊದಲನೇದಾಗಿ NDA ಪಕ್ಷದ 2 ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬಂಧುಗಳು ನವೆಂಬರ್ 12 ದಿವಸ ಉಪಯುಕ್ತವಾಗಿ ಇವತ್ತಿನ ದಿನ ಏನೊಂದು ಕನಕಪುರ ಕ್ಷೇತ್ರದಲ್ಲಿ ಗೊತ್ತಿದೆ ನಿಮಗೆಲ್ಲ ಯಾವ ಥರ ದೌರ್ಜನ್ಯ ಕರಪ ಎಲ್ಲ ನಡೀತಾ ಇದೆ ನಮಗೆಲ್ಲ ಈ ತಾಲೂಕಿನ ಗೊತ್ತಿದೆ. ಆದರೂ ಈ ತಾಲೂಕು ಜನ ಎಲ್ಲೋ ಕಣ್ಣು ಮುಚ್ಕೊಂಡಿದ್ದಾರೆ ಅಂತ ನಾನು ಇವತ್ತು ತಿಳಿಸಿಕೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಏನೊಂದು ಜಯದೇವ ಹಾಸ್ಪಿಟ್ಲಿನ ಡೈರೆಕ್ಟ್ರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬರೀ ಲೋಕಸಭೆ ಕ್ಷೇತ್ರಕ್ಕೆ ಸದಸ್ಯರಲ್ಲ, ಇಡೀ ರಾಜ್ಯಕ್ಕೆ ಅವರು ಲೋಕಸಭಾ ಸದಸ್ಯರು ಭಾಳ ಹೆಸರನ್ನು ಮಾಡಿದ್ದಾರೆ. ಲಕ್ಷಾಂತರ ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಸುಮ್ಮನೆ ಓಟ್ ಹಾಕಿಲ್ಲ ಅವ್ರಿಗೆ. ಮತ್ತು ಈ ಗ್ರಾಮಾಂತರ ಅವರು ಮಾಡಿದಂಥ ಕೆಲಸ, ಅವ್ರ ಒಳ್ಳೆತನ, ಅವರ ನುಡಿ ನೋಡಿ ಇವತ್ತು ಮತವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ಏನೊಂದು ನಮ್ಮ ತಾಲೂಕಿನಲ್ಲಿ ಬೇಕುಪ್ಪೆ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಬೇಕುಪ್ಪೆಯಲ್ಲಿ ಏನೊಂದು ಪಂಚಾಯತಿ ಆಫೀಸನ್ನು ಕಟ್ಟಿದ್ದಾರೆ ಅಂದರೆ ಅವರೊಬ್ಬರೇ ಕಟ್ಟಿಲ್ಲ, ಎಲ್ಲ ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆಯಲ್ಲಿ ಈ ರಾಜ್ಯದ ಸರ್ಕಾರದ ಖಜಾನೆಯ ದುಡ್ಡಿದು. ನಂದಲ್ಲ, ನಿಮ್ದಲ್ಲ, DK ಶಿವಕುಮಾರ್ದಲ್ಲ, ಯಾರ್ದು ಅಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಲೋಕಸಭಾ ಸದಸ್ಯರನ್ನ ಈ ತಾಲೂಕಿನಲ್ಲಿ ಇಲ್ಲೇ ಹಾಗಾಗಿ ಈ ಸೋಲನ್ನ ನೀವು ಒಪ್ಕೊಳ್ಳೋಕೆ ತಯಾರಿಲ್ಲ ನೀವು. ಹಾಗಾಗಿ ಇದು ಸಣ್ಣದ ತಗೊಂಡು ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ನೀವು ಈ ತರ ಒಂದು ಗ್ರಾಮ ಪಂಚಾಯತಿ ಕಚೇರಿ ಮೇಲೆ ನೀವು ಒಬ್ಬ MP ವೋಟ್ ಆಗಲ್ಲ ಅಂತಂದ್ರೆ ನಿಮ್ದು ಎಷ್ಟು ಕಿಲೋಮೀಟರ್ ರಾಜಕೀಯ ನಿಮ್ದು. ಹಾಗಾಗಿ 2-3 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ್ತೀರಿ ನೀವು. ಒಂದು ಕನಕಪುರ ಟೌನ್ ಬ್ಲಾಕ್ ಹೋಗುತ್ತೆ, ಕನಕಪುರ ಗ್ರಾಮಾಂತರ ಬ್ಲಾಕ್ ಅಂತೆ, ಸಾಕ್ತೂರು ಬ್ಲಾಕ್ ಅಂತೆ. ರಾಜಕೀಯ ಪಕ್ಷದ ಅಧ್ಯಕ್ಷರನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಯ ಒಂದು ಏನು ಉದ್ಘಾಟನಾ ಸಮಾರಂಭದಲ್ಲಿ ನೀವು ಹೆಸರನ್ನ ಹಾಕ್ಬೋದು. ನೀವು ಹಾಕೋದಾದ್ರೆ ನೀವು ನಾವು NDA ಮಿತ್ರ ಪಕ್ಷ ಇದ್ದೀವಿ, ನಮ್ಮ ಹೆಸರು ಕೂಡ ಹಾಕಿ ನೀವು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಕ್ಕೆ ಇಚ್ಛೆ ಪಡ್ತೀವಿ ಅಧಿಕಾರಿಗಳನ್ನ. ಹಾಗಾಗಿ ಈ ತಾಲೂಕಿನಲ್ಲಿ ಅಧಿಕಾರಿಗಳು ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟರಾಗಿ ವರ್ತಿಸದೆ ನೀವು ಜನಗಳ ಅನುಕೂಲಕ್ಕೋಸ್ಕರ ಪಕ್ಷಾತೀತವಾಗಿ ನೀವು ಕೆಲಸ ಮಾಡ್ಬೇಕು ನೀವು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರ ಫೋಟೋ ನೀವು ಅಲ್ಲಿ ಹಾಕ್ಬೇಕು. ಹಾಕ್ಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ತಾಲೂಕಾದ್ಯಂತ ಎಲ್ಲೆಲ್ಲಿ ನಿಮ್ಮ ಫೋಟೋಗಳನ್ನ ಹಾಕಿದ್ದಾರೆ, DK ಸುರೇಶ್ ಅವರೇ ನೀವು MP ಹಾಕಿದ್ದಾರೆ, ನಿಮ್ಮ ಫೋಟೋಗಳನ್ನ ಎಲ್ಲ ಕಡೆ ಹಾಕ್ಲಿವ, ರಾಧಾತಿಸ್ಲಿವ ನೀವು ತಾಲೂಕಿನಲ್ಲಿ ಕೂತು ಎಲ್ಲ ಕಡೆ. ಈ ನ್ಯಾಷನಲ್ ಹೈವೇ ಮಾಡಿದ್ದು ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ಮಾಡೋದು NH. ನೀವು ದೊಡ್ಡ ಫೋಟೋ ಹಾಕುತ್ತೀರಿ ನೀವು. DK ಸುರೇಶ್ ಅವರು MP ಫೋಟೋ ಹಾಕುತ್ತೀರಿ ನೀವು. ಅದು ಯಾವ್ದು ಪ್ರಶ್ನೆ ಮಾಡಿಲ್ಲ, ನಾವು ಯಾವ್ದು ಕೇಳಿಲ್ಲ, ನಾವು ಯಾವ್ದು ಕೇಳಿಲ್ಲ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೌರವಯುತವಾಗಿ ಅವ್ರ MP ಸ್ಥಾನವನ್ನ ತಾವು ದಯಮಾಡಿ ಒಪ್ಕೊಂಡು ನೀವು ಫೋಟೋಗಳನ್ನ ನೀವು ಹಾಕ್ಬೇಕು. ಇಲ್ಲ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು. ಜೈ ಹಿಂದ್, ಜೈ ಭಾರತ್.
ಹಾಗಾಗಿ ಈ ತಾಲೂಕಿನಲ್ಲಿ ಒಬ್ಬ MP ಗೆದ್ದಿದ್ದಾರೆ, ಒಬ್ಬ ಡಾಕ್ಟ್ರು. ಹಾಗಾಗಿ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈ ತಾಲೂಕಿನ ಏನು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ, DK ಸುರೇಶ್ ಅವ್ರಿಗೆ ಇದು ಸಹಿಸಕ್ ಆಗ್ತಾ ಇಲ್ಲ. ಈ ಚುನಾವಣೆಯ ಸೋಲು ತಮ್ಮನಿಗೆ MP ಸೋತಿದ್ದಕ್ಕೆ ಅಣ್ಣ ಗಿಫ್ಟ್ ಕೊಡ್ತಾರೆ. ಕನಕಪುರ ನಗರ ಆಶ್ರಯ ಸಮಿತಿಗೆ ತಮ್ಮ ಅಧ್ಯಕ್ಷ ಅಂತೆ, ಕನಕಪುರ ಬಗರಕುಂ ಸಾಗರ ಕಮಿಟಿಗೆ ತಮ್ಮ ಅಧ್ಯಕ್ಷ ಅಂತೆ, ಗ್ರೇಟರ್ ಬೆಂಗಳೂರಿಗೆ ತಮ್ಮ DK ಸುರೇಶ್ ಡೈರೆಕ್ಟರ್ ಅಂತೆ, ಇನ್ನೊಂದು ಬೊಮ್ಮಲಿಗೆ ಅವ್ರ ತಮ್ಮ ಅಧ್ಯಕ್ಷ ಅಂತೆ. ಒಂದು MP ಸೋತಿದ್ದಕ್ಕೆ ತಮ್ಮನಿಗೆ ಗಿಫ್ಟ್ ಕೊಡ್ತಾರೆ DK ಶಿವಕುಮಾರ್ ಅವರು. ನೀವು ಇನ್ನೆಷ್ಟು ಕೊಡ್ಬೇಕು ಗೊತ್ತಾಗ್ಬಿಟ್ಟಿದ್ರಿ, ಅವ್ರಿಗೆ ಇನ್ನೆಷ್ಟು ದುಡ್ಡೇ ಬೇಕು ಅವ್ರಿಗೆ ಅಲ್ವಾ? ಈ ಸೋಲಿನ ಹತಾಶೆಯಿಂದ ಇವರು ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದೆ. ಅಲ್ಲಿರುವಂತ PDOಗೆ ನೀವು ಧಮಕಿ ಹಾಕಿ ನೀವು ಡಾಕ್ಟರ್ ಮಂಜುನಾಥ್ ಅವ್ರ ಫೋಟೋ ನೀವು ಆಗಲ್ಲ ಅಂತ ಅಂದ್ರೆ ಇದು ರಿಪಬ್ಲಿಕನ್ ಆಫ್ ಕನಕಪುರ, ಇದು ಪ್ರಜಾಪ್ರಭುತ್ವ ಇದೆಯಾ? DK ಶಿವಕುಮಾರ್ ಅವರೇ, ಈ ಕ್ಷೇತ್ರದಲ್ಲಿ ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ರೆ ನೀವು ನೀತಿ ಪಾಠನ ನೀವು ಕಲಿಬೇಕು. ನೀವು ದಯಮಾಡಿ ನೀವು ಬೆಂಗಳೂರಲ್ಲಿ ಮುಂದಕ್ಕೆ ಧಮಕಿ ಹಾಕ್ತೀರಿ. ನೀವು ಕರಿಟಪ್ಪಿ MLA ಬಾ ಅಂತ ಕರಿತೀರಿ. ನೀವು DK ಶಿವಕುಮಾರ್ ಅವರೇ, ನಿಮ್ಮನ್ನ ಏನಂತ ಕರಿಬೇಕು? ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ನೀವು ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನ ನೀವು ಕೆಲಸ ಮಾಡ್ತಾ ಇದ್ದೀರಿ ತಾಲೂಕಿನಲ್ಲಿ. ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಸರಿ ಮಾಡಿ ನೀವು ರಾಜ್ಯ ಮಟ್ಟದಲ್ಲಿ ಉನ್ನತವಾದ ಅಧಿಕಾರ ತಗೊಂಡು ನೀವು ನಮ್ಗೇನು ಬೇಸರ ಇಲ್ಲ. ಹಾಗಾಗಿ ನೀವು ಅಧಿಕಾರ ನಡೆಸಿ ಒಳ್ಳೆ ಅಧಿಕಾರವನ್ನು ಜನಕ್ಕೆ ಕೊಡಬೇಕು. ನೀವು ಆಡಳಿತ ನಡೆಸಿ, ಅದು ಆಡಳಿತ ತುಂಬಾ ಚೆನ್ನಾಗಿರ್ಬೇಕು ಆಡಳಿತ ಅಂತ ಹೇಳಿ. ನೀವು ತಾಲೂಕಿನಲ್ಲಿ ಆಡಳಿತ ಸರಿ ಇಲ್ಲ. ಇಲ್ಲಿ ಸಣ್ಣ ಲೆವೆಲ್ ನಲ್ಲಿ ನೀವು ರಾಜಕಾರಣ ಮಾಡ್ತೀರಿ. ನೀವು ಲಕ್ಷಾಂತರ ಜನ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು 2,70,000ಕ್ಕೂ ಅಧಿಕ ಮತಗಳಿಂದ ನಾವು ಲೀಡಾಗಿ ಗೆದ್ದಿದ್ದು. ನಾವು ಮಂಜುನಾಥ್ ಅವ್ರು ಗೆದ್ದಿದ್ದಾರೆ. ಒಬ್ಬ ಡಾಕ್ಟ್ರು, ನೀವು 25, 30 ವರ್ಷ 40 ವರ್ಷ ರಾಜಕೀಯ ಮಾಡಿದವರು ನೀವು ತಾಲೂಕಿನಲ್ಲಿ. ನಿಮ್ಮನ್ನು ಬಂದು ಒಬ್ಬ ಡಾಕ್ಟ್ರು